ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವಥ್. ಆರಾಮ? ಏನ್ ಹೆಸರು? ನಮ್ದು ಹೆಸರು HD ಅಪ್ಪಾಜಿಗೌಡ. ಅಪ್ಪಾಜಿಗೌಡ, ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರ. ಅಪ್ಪಾಜಿಗೌಡರು ಬಂದ್ರು ದಾರಿ ಬಿಡಿ ಅನ್ನಂಗ ಆಯ್ತೀಗ. ಸರಿ ಹೇಳ್ರಿ, ಏನಂತೀರ ಈಗ? ಚಾವು ಇದು ನೋಡ್ರಿ, ಮಲೆನಾಡಲ್ಲಿ ಈ ರೀತಿಯಾದಂತ ಬಿಸಿಲು, ಇದೆಲ್ಲ ಕಾವು ಪವಾಡ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಪವಾಡ ನೋಡಿ. ಇಲ್ಲೆಲ್ಲ ನೀವು ಒಂದ್ ಸ್ವಲ್ಪ ಬೆಳಕು ಚೆಲ್ಲಿ ನೋಡಿ. ಏನ್ ಬೆಳಕು ಚೆಲ್ತಿಲ್ವ ಇಲ್ಲಿ? ಹೇಳ್ತಾ ಇದೆ, ಅಲ್ಲಿ ಎಲ್ಲ ಉರ್ದೋಗಿದೆ. ಏನ್ ಉರ್ದೋಗಿದೆ? ಕಾಳುಮೆಣಸು ಉರ್ದೋಗಿದೆ, ಕುಡಿಯಕ್ ನೀರಿಲ್ಲ. ಇನ್ನ ಸ್ವಲ್ಪ ದಿವಸ ಬಿಟ್ರೆ ಏನ್ ಕುಡಿಬೇಕೋ ಗೊತ್ತಿಲ್ಲ ನಮ್ಗೆ. ತಣ್ಣಗಾಗದ್ ಯಾರು ಬಂದ್ರೆ? ತಣ್ಣಗಾಗದ್ ಬಿಜೆಪಿ ಬರಬೇಕು ದೇಶಕ್ಕೆ. ಮೋದಿ ಬಿಜೆಪಿ ಅವರೇ ಐಸ್ ಗಡ್ಡೆ ತಗೊಂಡಿರ್ತಾರ? ಇಲ್ಲ, ನಾವೇ ತರೋದು. ಇವರು ಮೊದಲು ಮುಕ್ತಿ ಆಗ್ಬೇಕು ನಮ್ಗೆ, ಕಾಂಗ್ರೆಸ್ನವರು. ಯಾಕೆ? ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಏನ್ ಕೊಟ್ಟಿದ್ದೀರಿ? 2,000 ಕೊಡ್ತೀವಿ ಅಂತೀರಿ. ನಾನ್ ಕುಡಿಯೋದು ಡೈಲಿ 3 ಕ್ವಾರ್ಟರ್ ಕುಡಿತೀನಿ. ಎಷ್ಟೊಂದು ಕ್ವಾರ್ಟರ್ಗೆ? 1 ಕ್ವಾರ್ಟರ್ಗೆ 300. ಅಲ್ಲಿಗೆ 3 ಕ್ವಾರ್ಟರ್ಗೆ 900. ಅಲ್ಲಿ ತಿಂಗಳಿಗೆ ಎಷ್ಟಾಯ್ತು? ನನ್ನ 927. 27,000 ಆಯ್ತು. 2,000 ಯಾಕೆ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ ನನ್ಗೆ. 2,000 ಕೊಡ್ತಾನೆ. ಏನು ಕೊಡ್ತಾನೆ 2,000? ಓಕೆ, ಎಲ್ರು ಕೂಡ ಇಡೀ ಕುಟುಂಬನೇ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ಎಲ್ರು ಕೂಡ ನಮಸ್ಕಾರ ಅಣ್ಣ. ಏನ್ ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರೇ, ನಿಮ್ಮ ಓಟ್ ಇವಾಗ ಯಾರಿಗೆ ಹರಿಯುತ್ತೆ? ಓಟು ಬಿಜೆಪಿಗೆ ಹರಿಯೋದು. ಅದ್ಯಾಕೆ ಅಂದ್ರೆ ಇವತ್ತು ಬಿಜೆಪಿನೇ ಲೀಡು. CT ರವಿ ಇಲ್ಲಿ ಎಲ್ಲ ತುಂಬಾ ಅಭಿವೃದ್ಧಿ. CT ರವಿ ಸೋತ್ ಬಿಟ್ರಲ್ಲ ಅಂದ್ರೆ ಅವ್ರನ್ನು ಒಬ್ರು ಸೋಲ್ಸಕ್ ಆಗ್ಲಿಲ್ಲ, ಎಲ್ಲರೂ ಕೈಗೂಡ್ಸಿ ಆದ್ರೂ 5,000 ಓಟ ಸೋತ್ರು. ಯಾಕೆ ಚಿಕ್ಕಮಗಳೂರಲ್ಲಿ ಯಾಕೆ CT ರವಿ ಸೋತಿರ್ಬೋದು? ಸೋತ್ರು ಅಂದ್ರೆ ವರ್ಷಕ್ಕಿಂತ 10,000 ಓಟ್ ಜಾಸ್ತಿ ತಗೊಂಡಿದ್ದಾರೆ. ಅಲ್ಲಿ ಆಗದಿದ್ದ ಹೇಡಿಗಳೆಲ್ಲ ಅವ್ರನ್ನ ತೆಗಿಬೇಕು ಅಂತ ಮಾಡ್ಕೊಂಡು ಸೋತ್ರು. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ನಂದ ಅಂತ ಹೇಳಿ. ನಂದ. ಓ, ಈ ಸಲ ನಿಮ್ದು ಓಟು ನಿಮ್ದಾ ಯಾರ್ದು? ನಂದೆ. ಅದು ಯಾರಿಗೆ? ಬಿಜೆಪಿ ಬರ್ಬೇಕು ಅಂತ ಆಸೆ ಇದೆ, ಬಟ್ ಬರುತ್ತೆ ಅಂತ. ಆಸೆ ಇದೆ, ಬಟ್ ಬರಲ್ವೇ? ಬರುತ್ತೆ 100% ಬರುತ್ತೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ನನಗೇನಂದ್ರೆ ಮೋದಿ ಅವ್ರು ಬಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಇಂಪ್ರೂವ್ ಆದ್ರೆ ಎಜುಕೇಶನ್ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗುತ್ತೆ. ಎಜುಕೇಶನ್ ಅನ್ನೋದು ಎಲ್ಲರಿಗೂ ಈಕ್ವಲ್ ಆದ್ರೆ ಸೋ ಹ್ಯಾಪಿ. ಎಲ್ಲರ ಮಕ್ಕಳು ಈಕ್ವಲ್ ಆಗಿರ್ತಾರೆ. ನಿಮಗೆ ಎಜುಕೇಶನ್ ಈಕ್ವಲ್ ಬೇಕು, ಅದು ಆಗುತ್ತೆ. ಆಮೇಲೆ ಗೊತ್ತಾ ವಿಷಯ? ಹೇಳಿ ನಮಗೆ ಗೊತ್ತಿಲ್ಲ, ಹೇಳಿ. ಗಂಧನೇ ಆಗಿರೋದು. ಅವರು 1 ಕ್ವಾರ್ಟರ್ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಫ್ರೀ ಅಂತ ಲೆಟ್ಸ್ ಫ್ರೀ ಕೊಡ್ತಿದ್ದಾರೆ. ನಿಮಗೆ ಯಾಕ್ರಿ ಕ್ವಾರ್ಟರ್? ಅಲ್ಲ, ನಿಮಗೆ ಯಾಕೆ ಕ್ವಾರ್ಟರ್? ಯಾಕೆಂದ್ರೆ ಯಜಮಾನ್ರು ಕುಡಿತಾರಲ್ಲ. ಓ, ಏನ್ ಧೈರ್ಯವಾಗಿ ಹೇಳ್ತಾರಪ್ಪ. ಹೇಳಿ. 100% ಎಲ್ಲಕ್ಕಿನ್ನ ಇಂಪಾರ್ಟೆಂಟ್ ಅವ್ರು ಬಂದ್ಮೇಲೆ ಅಲ್ಲೊಂದ್ಸಲ ಕ್ಯಾಮ್ರಾ ಹಿಡೀರಿ, ಗೊತ್ತಾಗುತ್ತೆ ಹೆಂಗಾಗಿದೆ ತೋಟ ಅಂತ. ಅವ್ರು ಬಂದ್ಮೇಲೆ ಬರಗಾಲ ಬಂದಿದೆ. ಒಟ್ಟು ದೇಶ ಅವ್ರು ಬಂದ್ರೆ ದೇಶ ಸರ್ವನಾಶ ಅಂತ ಹೇಳ್ತಾರೆ. ಟೋಟಲ್ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುರ್ಚಿನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿ. ಇನ್ನ 2 ವರ್ಷ ಬಾಕಿ ಇದೆ. ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ. ಹಲೋ, ನೀವು ಬಾಗಿಲು ತೆಗಿಯೋವರೆಗೂ ಬಿಡಲ್ಲ ಇವಾಗ ನಾವು. ಸೊ ಆಲ್ಮೋಸ್ಟ್ ಬೇರೆ ಕಡೆ ನಾನು ಬೇರೆ ಭಾಗಗಳನ್ನು ನೋಡಿದ್ದೀನಿ. ದಲಿತ ಸಮುದಾಯ ಅಂತ ಬಂದಾಗ ಆಲ್ಮೋಸ್ಟ್ ಚಾಯ್ಸ್ ಮಾಡೋದೇ ಕಾಂಗ್ರೆಸ್. ನೀವ್ಯಾಕೆ ಬಿಜೆಪಿ ಚಾಯ್ಸ್ ಮಾಡಿದ್ರಿ? ಇಲ್ಲ, ನಾವು ಬಿಜೆಪಿ ಅವಾಗಿಂದಲೇ ಬಿಜೆಪಿ ಇರೋದಲ್ಲ, 20 ವರ್ಷದಿಂದಲೇ. ಏನಕ್ಕೆ ಮನಸ್ಸು ಚೇಂಜ್ ಆಗಲಿಲ್ವ ನಿಮ್ದು? ಮನ್ಸು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಯಾವಾಗಿದ್ರು ಬಿಜೆಪಿನೇ. ಯಾಕೆ ಬಿಜೆಪಿ ಬರಬೇಕು? ಬಿಜೆಪಿ ಬರ್ಬೇಕಂದ್ರೆ ಇಲ್ಲಿ ನಡೆದಾಡಕ್ಕೆಲ್ಲ ರೋಡ್ ಮಾಡಿರೋದು ಅವರೇ, ಟಾರ್ ರೋಡ್ ಮಾಡಿ ಕೊಟ್ಟಿರೋದು ಅವರೇ, ಮನೆ ಕೊಟ್ಟಿರೋದು ಅವರೇ. ಏನ್ ಹೆಸರು? ಹೆಸರು ಯಾಕೆ? ನಿಮ್ಮ ಹೆಸರು? ಹೆಸರು ಭಟ್ರಿಗೆ ಗೊತ್ತಿಲ್ಲ. ನಾನೆಂತ ಹೇಳಕ್ ಹೋಗಿ? ನಿಮ್ಮ ಹೆಸರು ನಿಮಗೆ ಗೊತ್ತಿಲ್ವಾ? ಹೆಸರು ಗೊತ್ತಿಲ್ವಾ? ಅಡ್ನಾಡಿ ಅಂತ. ಅಡ್ನಾಡಿ ಅಂತ. ಅಡ್ನಾಡಿ. ಅಯ್ಯೋ, ಸರಿ ಆಯ್ತು. ಈಗ ಲೋಕಸಭಾ ಚುನಾವಣೆ ಬರ್ತಿದ್ದಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ನಮಸ್ಕಾರ. ಏನ್ ಹೆಸರು? ನಿಮ್ಮ ಹೆಸರೇನು? ನನ್ನ ಹತ್ರ 55 ಪೈಸೆ ಇಸ್ಕೊಂಡ್ರಲ್ಲ ಹಿಂದೆ, ಇಷ್ಟದ್ದು 12 ವರ್ಷದಾಗ. ಅದೆಲ್ಲ ತೀರ್ಮಾನ ಮಾಡುವಾಗ ಈಗ ಗುರು ಕಟ್ ಮಾಡ್ಕೊಂಬಿಡಿದ 50 ಪೈಸೆ ವ್ಯವಹಾರ ಬೇಡ. ಆಯ್ತು. ನಿಮ್ಮ ಹೆಸರೇನು ಹೇಳಿ? ಹೋಗಾಗ್ಲಲ್ಲ ಕೊಡೋದ್ಲ. ಅಯ್ಯೋ, ಇದು ಅದ್ ಲೆಕ್ಕ ಬೇರೆ, ಇದ್ ಲೆಕ್ಕ ಬೇರೆ. ನೀವು ಅದೆಲ್ಲ ಹೇಳಕ್ ಹೋಗ್ಬೇಡಿ. ನಿಮ್ಮ ಹೆಸರು ಯಾವ್ದು? ನಿಮ್ಮ ಹೆಸರೇನು? ಸೀತಾಳಯ್ಯ ಅಂತ. ಸೀತಾಳಯ್ಯ ಅವರೇ, ಯಾವ ಪಕ್ಷ ಬರ್ಬೇಕು? ಬಿಜೆಪಿ. ಬಿಜೆಪಿ ಬರ್ಬೇಕಾ? ಯಾಕೆ ಬರ್ಬೇಕು ಬಿಜೆಪಿ? ಮೋದಿ ಎಲ್ಲ ದುಡ್ಡು ಕಳಿಸ್ತಾ ಇದಾರಲ್ಲ ಮುದುಕರು ಮುಳ್ರಿಗೆ, ಕಣ್ ಕಾಣ್ದಾರಿಗೆ ಎಲ್ಲ. ಕಾಂಗ್ರೆಸ್ನವರು ಕೊಡ್ತಾವ್ರಪ್ಪ. ಎಲ್ಲಿ ಕೊಡ್ತಾರೆ? ಕೊಡ್ತಾ ಇದ್ರು ನಿತ್ಯ ಹೋಯ್ತಾ ಅದು. ಏನಪ್ಪ ಕ್ರಿಕೆಟ್ ಜೋರಿಲ್ವಾ? ಜೋರಿಲ್ವಾ? ಏನ್ ಹೆಸರು? ಸೀದಾ ಆಫ್ರಿಕಾದಿಂದ ಬಂದಂಗಿದ್ಯಾ? ಹೇಳಿ, ಏನ್ ಹೆಸರು? ಮಧು. ಮಧು ಮಧು ಮಧು. ಆಯ್ತು. ಈಗ ಯಾವ ಚುನಾವಣೆ ಬರ್ತದೆ ಈಗ? ಗೊತ್ತಿಲ್ಲ. ಒಂದ್ ನಿಮಿಷ, ಯಾವ ಚುನಾವಣೆ ಬರ್ತದೆ ಈಗ? ದೇವ್ರು ಒಳ್ಳೆ ಮಾಡಿ ನಮ್ಮ ಮನ್ಸು. ಓ, ಎಲ್ಲೋದ್ರು ಅದನ್ನೇ ಹೇಳ್ತಿಯಲ್ಲ. ಬಾಯಿಲ್ ನೀನು ಬ್ಯಾಟ್ ಹಿಡಿದು. ಬಾಯಿಲೆ. ಏನ್ ಬ್ರೋ ನಿಮ್ಮ ಹೆಸರು?
ವಿಜಯ್ ವಿಜಯ್, ಯಾವ ಚುನಾವಣೆ ಬರ್ತದೆ? ಲೋಕಸಭಾ ಯಾವ್ದು ಬರ್ತದೆ ಈಗ? ಲೋಕಸಭಾ ಯಾವ ಪಕ್ಷ ಗೆಲ್ಬೇಕು? ನಮಗೆ ಕಾಂಗ್ರೆಸ್ ಗೆಲ್ಬೇಕು. ನಿಮಗೆ ಕಾಂಗ್ರೆಸ್ ಯಾಕೆ ಗೆಲ್ಬೇಕು? ಬಿಜೆಪಿಯಿಂದ ಏನು ಇಲ್ಲ. ಯಾವ್ದಾದ್ರು ಗೆಲ್ಲಿ ಎಲ್ಲ ಒಂದ್ ಸ್ವಲ್ಪ ಅನುಕೂಲ. ಯಾವ್ದಾದ್ರು ಒಂದೇ ಗೆಲ್ಬೇಕು. ಯಾವ್ದು ಅನುಕೂಲ ಮಾಡ್ಕೊಟ್ರ ಹೇಳು. ಊರ್ ಗೆದ್ರು ಒಳ್ಳೇದಾಗುತ್ತೆ. ನೀನ್ ಯಾರಿಗೆ ಓಟ್ ಹಾಕ್ತೀಯ? ಎಲ್ಲ ಕಡೆಗೂ support. ನೀನ್ ಯಾರಿಗೆ ಓಟ್ ಹಾಕ್ತೀಯ? ಕಡೆಗೂ support. ನೀವು ಒಂದಕ್ಕೆ ಓಟ್ ಹಾಕ್ಬೇಕೀಗ. ಹಾಕಿದ್ರೆ ಯಾವ್ದಕ್ಕೆ ಹಾಕ್ತೀಯ? ನಾ ಬಿಜೆಪಿಗೆ ಓಟ್ ಹಾಕ್ತೀವಿ. ನಾವು ಡೈರೆಕ್ಟ್ ಆಗಿ ಒಪ್ಕೊಂತೀವಿ. ನಮಸ್ಕಾರ ಅಣ್ಣ. ಊಟ ಆಯ್ತಾ? ಊಟ ಆಯ್ತಣ್ಣ? ಆಯ್ತು ಸರ್. ಅವರು ನಮ್ ಬಂಗಾರೇಟಿ ಹಾಸಂತಾನೆ. ಬುಗಾಪಟ್ನ. ಈಗ ಏನ್ ಹೆಸರು? ನಮ್ಮ ಹೆಸರು ಕೆಂಗಣ್ಣ ಅಂತ. ಹೆಂಗಣ್ಣ, ಲೋಕಸಭೆ ಚುನಾವಣೆ ಬರ್ತಿದಲ್ಲ, ಯಾರಿಗೆ ನಿಮ್ಮ ಮತ? ಹೇಳಿ ಸರ್, ಯಾರಿಗಾದ್ರೂ ಹಾಕದೆ ಸರ್. ಯಾರಿಗೆ ಹಾಕ್ಬೇಕು ಸರ್? ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀ ಅನುಕೂಲ ಮಾಡ್ಕೊಡ್ತಿಲ್ವಾ? ಅವ್ರು ಬಂದ್ರೆ ಬರಗಾಲ, ಮಳೆಗಾಲ, ಮಳೆ ಬರಲ್ಲ. ಈಗ ಈ ಸಲ ಗೆಲ್ತಾರ ಬಿಜೆಪಿ? ಗೆಲ್ತಾರ ಪಕ್ಕ? ದೇವ್ರಿಗೆ ಗೊತ್ತು. ಗೆಲ್ತಾರ? ನಾವಂತೂ ದೇವ್ರಿಗೇನು ಮತ ಹಾಕದ್ ಜನ ಅಲ್ವೇ? ದೇವ್ರಿಗೆ ಹಾಕ್ತಿವಿ ಸರ್. ಹಾಕ್ತಿವಿ. ನಮಸ್ಕಾರ. ಯಾಕೆ ಗಾಬರಿ ಬೀಳ್ತೀರ? ಇದೇನ್ ಚಾಟ ಇದು? ಎದುರ್ತಿರಲ್ಲ? ಯಾಕೆ ಹೆದರ್ಕೋತಾರ ನಿಮ್ಗೆ? ಮತ್ತೆ ಆ ಮನುಷ್ಯರಲ್ವೇ? ಹೇಳ್ರಿ, ಮತ್ತೆ ಏನ್ ಹೆಸರು? ಯಾಕೆ ಹೇಳ್ರಿ ಹೆಸರೇನು? ನಮ್ದ ಸರಸ್ವತಿ. ಸರಸ್ವತಿ ಅವರೇ, ಲೋಕಸಭೆ ಚುನಾವಣೆ ಬರ್ತಿದ್ಯಲ್ಲ, ಯಾವ ಪಕ್ಷಕ್ಕೆ ಮತ ಹಾಕಿರ್ಚ ಒಳ್ಳೇದು? ನಿಮ್ಗೆ ಈಗಲೇ ಹೇಳ್ಬಿಟ್ರೆ ಆಯ್ತದ. ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅನುಷಾ. ಆಯ್ತಿರಿ. ಅಯ್ಯೋ, ಏನೇನು ನಾವೇನು ಚುಚ್ಚಕ್ಕ ಬಂದ್ವಿ, ಒಳ್ಳೆ ಹಿಂಗೆ ಗಾಬರಿ ಬೀಳ್ತಿರಲ್ರಿ. ಆಯ್ತೇಳಿ. ಅನುಷ್ ಅವ್ರೆ, ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಗೊತ್ತಿಲ್ಲ, ನಾನು ಎಲ್ಲಕ್ಕಿನ ಓಟೇ ಹಾಕೋದಿಲ್ಲ. ಓಟಿಲ್ಲ ಇನ್ನು. ಇದೇನಪ್ಪ ಇದು ಗಲ್ಲ ಪೆಟ್ಟಿಗೆ ಮೇಲೆ ಇದನ್ನ ಕುಣಿಸ್ಬಿಟ್ಟವ್ರಲ್ಲ. ಏಜು 18. ಫಸ್ಟ್ ಓಡ್ತಾನೆ? ಫಸ್ಟ್ ಓಡ್ತಾನೆ? ವೋಟರ್ ಐಡಿ ಬಂದಿಲ್ವಾ? ಆಯ್ತು, ಬಂದ್ರೆ ಯಾರಿಗೆ? ಯಾರಿಗಾದ್ರು ಬಿಜೆಪಿ. ನೋಡ್ರಿ, ಮತ್ತೆ ಇವ್ರು ಏನಾಗಬೇಕು ನಿಮಗೆ? ಯಾವ ಪಕ್ಷ ಅಭಿವೃದ್ಧಿ ಮಾಡಿರೋದು? ಯಾವ್ದು ಬಂದ್ರೆ ಉತ್ತಮ? ಬಿಜೆಪಿ ಬಂದ್ರೆ ಉತ್ತಮ. ಯಾಕೆ ಬಿಜೆಪಿ ಬರಬೇಕು? ಬಿಜೆಪಿ ಎಲ್ಲ ಸೌಕರ್ಯಗಳು ಸಿಗುತ್ತೆ, ಮತ್ತೆ ಎಲ್ಲ ಇದು ಎಲ್ಲ ಸಿಗುತ್ತೆ, ಅದರಿಂದ ಬಿಜೆಪಿ ಎಲ್ಲ ಈ ಎಲ್ಲ ಅಂದ್ರೆ ಅಂತ ನಂಗೆ ಹೇಳ್ಬೇಕು. ನನ್ಗೆ ಈ ಎಲ್ಲ ಅಂತ ನಂಗೆ ಹಂಗೆ ತಿಳಿಸ್ಬಿಟ್ರೆ ಎಲ್ಲ ಸೌಕರ್ಯಗಳು ಸಿಗುತ್ತೆ, ಅದರಿಂದ ಬಿಜೆಪಿ. ಹೇಳಪ್ಪ ಒಂದೆರಡು ಸೌಕರ್ಯ ಬಿಡು. ಗೊತ್ತಾಗಿಲ್ಲ, ಹೇಳಕ್ ಆಯ್ತಾ ಇಲ್ಲ. ನೀವೇನಂತೀರಾ? ನಾವಿನ್ನೇನು ಹೇಳೋದು? ಯಶವಂತ್, ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ನಮ್ಗೆ ಯಾವ್ದಾದ್ರು ಸರಿ ಇಲ್ಲ. ಇಂಥದ್ದೇ ಬರಬೇಕು ಅಂತೇನಿಲ್ಲ. ಇಂಥದ್ದೇ ಬರಬೇಕು ಅಂತ ಇಂಥದ್ದೇ ಬರಬೇಕು ಅಂತ ಏನಿಲ್ಲ. ಮತ್ತೆ ಇನ್ನೆಂಥದ್ದು ಬರ್ಬೇಕು? ದೇವೇಗೌಡರಿಗೆ ಏನ್ ಮಾಡೋದು? ಬಿಜೆಪಿ ಜೊತೆ ಮರ್ಜಾ ಬಿಟ್ರಲ್ಲ, ಹೇಳಿ. ಈಗ ದೇವೇಗೌಡರು ಆಲಿ ಪರವಾಗಿಲ್ಲ. ಮರ್ಜಿ ಆದ್ರೆ ನಾವು ಮೋದಿನೇ ಬರ್ಲಿ ಬಿಡಿ. ಮೋದಿನೇ ಬರ್ಲಿ ಬಿಡಿ ಅಂತೀರಾ? ಬರ್ತಾರ? ಪಕ್ಕ ಬರ್ತಾರೆ. ಪಕ್ಕ ಪಕ್ಕ. ಸೌಂದರ್ಯ. ಹೆಸರು ತಕ್ಕನಾಗಿದ್ದೀರಾ? ಹೇಳ್ರಿ, ಈಗ ಇನ್ನೂ ಸೌಂದರ್ಯವಾಗಿ ಉತ್ತಮವಾಗಿರ್ಬೇಕಂದ್ರೆ ಯಾವ ಪಕ್ಷ ಬಂದ್ರೆ ಉತ್ತಮ? ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಬಿಕಾಸ್ ಮುಗೀತು. ನಾವು ರಕ್ಷಣೆಯಾಗಿರ್ಬೇಕು. ಔಟ್ ಆಫ್ ಕಂಟ್ರಿಯಿಂದೆಲ್ಲ ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಮೋದಿ ಬೇಕು. ಉತ್ತಮ ಆಡಳಿತ ಅಂದ್ರೆ ಮೋದಿ ಬೇಕು. ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನ್ಸು, ಒಂದು ಒಳ್ಳೆ ಇದು ಬೇಕಂದ್ರೆ 2000 ಕಾಂಗ್ರೆಸ್ ಬೇಕು, ಬಸ್ ಫ್ರೀ ಕಾಂಗ್ರೆಸ್ ಬೇಕು, ರೇಷನ್ ಕಾಂಗ್ರೆಸ್ ಬೇಡವೇ ಬೇಡ. ಈ ಸತಿ ಕಾಂಗ್ರೆಸ್ ಬಂದ್ರೆ ನಮ್ಮ ಕರ್ನಾಟಕ ಫುಲ್ ಸೇಲ್ ಆಗೋಯ್ತದೆ. ಕರೆಕ್ಟಾಗಿ ತಿಳ್ಕೊಂಡ್ರೆ ಜನತೆ ಬದುಕೋತೀರಾ, ತಿಳ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಕೊಟ್ಟೋಯ್ತೀರಾ? ನಿಮ್ಮ ಇಷ್ಟ. ಏನಾಗೋಯ್ತದೆ ಎಲ್ಲಿಗ? ಇಷ್ಟವರಲ್ಲ